ಹಿಂಡಲ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 7B ಜಾಗದಲ್ಲಿ ಯಾವುದೇ ಕಾಮಗಾರಿ ಆರಂಭಿಸಬಾರದು, ಅದನ್ನು SC/ST ಸಮುದಾಯಕ್ಕೆ ಮೀಸಲಿಡಬೇಕೆಂದು ಆಗ್ರಹಿಸಿ ಸೋಮವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಹಿಂಡಲ್ಗ ಗ್ರಾಮ ಪಂಚಾಯತ್ ಸರ್ವೆ ನಂಬರ್ 7B ಜಾಗದಲ್ಲಿ ಲಕ್ಷ್ಮೀ ಕಮಿಟಿಯವರು ಕಾರ್ಯಾಲಯ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಸರ್, ಇದು ದಲಿತರ ಹೋರಾಟ ಏಕಿದೆ ಅಂದ್ರೆ ಸರ್, ಇದು ದಲಿತರ ಮೇಲೆ ಅನ್ಯಾಯ. ಏಕೆಂದ್ರೆ ಪಂಚಾಯಿತಿ ಪ್ರಾಪರ್ಟಿಯಲ್ಲಿ ಮಾಂಜ್ರಿಕರ್ ಪ್ಲಾಟ್ ಅಂತ ಇದ್ವಿ ಸರ್. ಅದರಲ್ಲಿ 200 ಪ್ಲಾಟ್ನಲ್ಲಿ ನಮ್ಮ SC ಜನರಿಗೆ 20 ಪ್ಲಾಟ್ ಅಷ್ಟೇ ಸಿಕ್ಕಿವೆ. ಆರ್ಥಿಕ ಪರಿಸ್ಥಿತಿ ಹಿಂದುಳಿದ ಕಾರಣದಿಂದ ಆ ಟೈಮ್ನಲ್ಲಿ ದಲಿತರು ಪ್ಲಾಟ್ಗಳನ್ನು ತಗೊಳ್ಳಿಲ್ಲ. ಟೋಟಲ್ ನಮ್ಗೆ 36 ಪ್ಲಾಟ್ ಸಿಗಬೇಕಿತ್ತು. ಅದರಲ್ಲಿ ಮೀಸಲಾತಿ ಅಂತ ಇಟ್ಟ ಹಾಗೆ 19 ಪ್ಲಾಟ್ ಅಲ್ಲೇ ಹಿಂಡಲ್ಗ ವ್ಯಾಪ್ತಿಯಲ್ಲಿ ಅದಾವೆ ಸರ್, ಗ್ರಾಮ ಪಂಚಾಯತಿಯಲ್ಲಿ. ಈಗ ಈ ಸಾಮಾನ್ಯ ಜನ ಇವರು ಎಲ್ಲ ದೇವ್ರ ಗುಡಿ, ಆ ಗುಡಿ ಈ ಗುಡಿ ಅಂತದ್ದು ಎಲ್ಲ ಕಟ್ತಾ ಇದ್ದಾರೆ. ನಮ್ದು ಏನು ಅದಕ್ಕೆ ವಿರೋಧ ಇಲ್ಲ, ಕಟ್ಲಿ ಇಲ್ಲ ಅನ್ನಂಗಿಲ್ಲ. ಅರೆ ನಮಗೆ ಏನು ಮೀಸಲಾತಿ ಟೈಪ್ 11 ಪ್ಲಾಟ್ಗಳು ಏನಿದ್ರು ಸರ್, ಅವು ನಮ್ಗೆ ಸಿಗ್ಬೇಕು. ಅದು ನಮ್ಮ ಹಕ್ಕ. ನಮ್ಮ 18% ನಮ್ಗೆ ಮೀಸಲಾತಿ ಇಟ್ಟ ಹಾಗೆ ಇತ್ತು. ಅದರಲ್ಲಿ ಹೋಗಿ ಕಾರ್ಯಾಲಯ ಕಟ್ತೇನೆ ಅಂತ ಇವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಪಂಚಾಯತಿದವರು ಅದಕ್ಕೆ ಕುಮ್ಮತ್ ಕೊಡ್ತಿದ್ದಾರೆ, ಮೆಂಬರ್ಗಳು ಕೂಡ. ದಲಿತರ ಮ್ಯಾಗ ಇದನ್ನ ಪೂರ್ಣ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಇದು ಪಂಚಾಯತಿ ಪ್ರಾಪರ್ಟಿ ಸರ್. ಆದ್ರೆ ನಮ್ಮ ದಲಿತರಿಗೆ ಪೂರ್ಣವಾಗಿ ಆ ಮಾಂಜ್ರೇಕರ್ ಪ್ಲಾಟ್ ಅಂತ ಏನು ಹಂಚಿಕೆ ಆಗಿತ್ತಲ್ಲ ಸರ್, ಅದನ್ನ ಪೂರ್ಣವಾಗಿ ಎಲ್ಲ ನಮ್ಮ ದಲಿತರಿಗೆ ಸಿಕ್ಕಿರಲಿಲ್ಲ. ಅದರಲ್ಲಿ ಕೆಲವೊಂದು ಪ್ಲಾಟ್ಗಳು 19 ಪ್ಲಾಟ್ ನಮ್ಮ ಇದಕ್ಕನೇ ಇಟ್ಟಿದ್ದ ಹಾಗೆ ಅದಾವ ಸರ್. ಅವು ಅದರಲ್ಲಿ ಹೋಗಿ ಇವರು ಕಾರ್ಯಾಲಯ ಕಟ್ತೇನೆ ಅಂತ ಕುಂತಾರೆ ಸರ್. ಇವ್ರ ಜಾತ್ರಾ ಕಮಿಟಿ ಅವರು ಕಟ್ತಾ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಅವ್ರೇನು ಜಾತ್ರೆ ಲಕ್ಷ್ಮೀ ಜಾತ್ರೆ ಕಮಿಟಿ ಅವರ ಊರಿಗಿನ್ನ ಹಿಸಾಬ ಕೊಟ್ಟಿಲ್ಲ ಸರ್. ಅದರಲ್ಲಿ ದುಡ್ಡು ತಗೊಂಡು ಅಲ್ಲಿ ಕಟ್ತೇನೆ ಅಂತಂದ್ರೆ ನಾವೇಂತೀವಿ, ನಮ್ಮ ಜನರದ ಹಕ್ಕು ಸಿಗ್ಬೇಕಾಗಿದ್ದು ಅದನ್ನ ನಮಗೆ ಇನ್ನ ಕೊಟ್ಟಿಲ್ಲ ಸರ್, ಅದನ್ನ ಪ್ಲಾಟ್ಗಳನ್ನು. ಮತ್ತ ಅದ ಜಾತ್ರಾ ಕಮಿಟಿ ಅವ್ರು ಮಾಡಿದಾರ, ಅದನ್ನ ಊರಿಗೆ ಇನ್ನೂ ಮಟ್ಟ ತಂದು ಅವರು ಜನರ ಮುಂದೆ ಹಿಸಾಬ ಕೊಟ್ಟಿಲ್ಲ ಸರ್. ಅದ್ರ ನಮಗ ಅಲ್ಲಿ ಅಂಬೇಡ್ಕರ್ ಬಾಂಡ್ ಕೊಟ್ಟೋದು ನಮ್ದು ಜನರದ ಇಚ್ಛೆ ಐತಿ ಸರ್, ದಲಿತರದ. 19 ಗುಂಟೆ ಪ್ಲಾಟ್ ಐತಿ ಅಲ್ರಿ, ಮಾಂಜ್ರೇಕರ್ ಪ್ಲಾಟ್ನಾಗ್ರಿ. ನಮ್ಮ ಹಿಂಡಲ್ಗ ವ್ಯಾಪ್ತಿಯಲ್ಲಿ ಬರ್ತದೆ ಸರ್. ನಾವು ಪಂಚಾಯತಿ ಪ್ರಾಪರ್ಟಿ ಸರ್ವೆ ನಂಬರ್ 7B ಸರ್. ಧರ್ಮೇಶ್ ಖಾತೆಕರ್ ಅಂತ್ರಿ. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.